ಎಲ್ರಿಗೂ ನಿಮ್ಮ ಆರ್ಜಿ ಕಿರಣ್ ಹೆಬ್ಬಾಲೆ ಮಾಡುವ ನಮಸ್ಕಾರಗಳು. ನನ್ನ ಯೂಟ್ಯೂಬ್ ಶೋ ದ ಕಿರಣ್ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೆಂಗಳೂರಿನ ದೊಡ್ಡಕಲ್ಸಂದ್ರ ಸಮೀಪ ಇರುವಂತಹ 900 ವರ್ಷಕ್ಕೂ ಹಳೆಯದಂತಹ ಉಮಾಮಹೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದೊಂದು ಐತಿಹಾಸಿಕ ದೇವಸ್ಥಾನ ಅಂತಲೇ ಹೇಳ್ಬೋದು. ಪ್ರಪಂಚದಲ್ಲೇ ಈಶ್ವರ ಪಾರ್ವತಿನ ಲಿಂಗ ರೂಪದಲ್ಲದೆ ಈ ಥರ ಮನುಷ್ಯ ರೂಪದಲ್ಲಿ ಕಾಣುವಂತಹ ಒಂದು ದೇವಸ್ಥಾನ ಇದು. ಬನ್ನಿ ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಇಂಪಾರ್ಟೆನ್ಸು ಒಂದು ಇತಿಹಾಸನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಾಲೋ ಮೀ. ನನ್ನ ಜೊತೆ ಈ ದೇವಸ್ಥಾನದ ಅರ್ಚಕರಾದಂತಹ ಲಕ್ಷ್ಮೀಶ್ ಭಟ್ ಅವರಿದ್ದಾರೆ. ಹಾಗಾದರೆ ಈ ಉಮಾಮಹೇಶ್ವರ ದೇವಸ್ಥಾನದ ಬಗ್ಗೆ, ಈ ಸ್ಥಳದ ಒಂದು ಇತಿಹಾಸ, ಈ ದೇವರ ಮಹಿಮೆಯ ಬಗ್ಗೆ ತಿಳಿಸ್ಕೊಳ್ಳಿ ಅಂತ ನಾನು ಅವ್ರನ್ನ ಕೇಳ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸೊ ನಮ್ಗೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ? ಓಕೆ, ಇದು ನನ್ನ ಹೆಸರು ಲಕ್ಷ್ಮೀಶ ಭಟ್ ಅಂತ. ಇದು 900 ವರ್ಷದ ಪುರಾತನ ದೇವಸ್ಥಾನ. ಇಲ್ಲಿ ನಾವೇ ವಂಶಪಾರಂಪರ್ಯದಿಂದ ಪೂಜೆ ಮಾಡ್ಕೊಂಡು ಬಂದಿರೋದು. ನಮ್ಮ ತಂದೆ, ನಮ್ಮ ತಾತ ನನಗೇನು ಹೇಳಿದಾರೋ ದೇವಸ್ಥಾನದ ಒಂದು ಇತಿಹಾಸನ ನಾನು ಹೇಳ್ತೀನಿ. ಅವ್ರು ಹೇಳಿರೋ ಪ್ರಕಾರ ಇದು ಒಂದು 900ರಿಂದ 1000 ವರ್ಷ ಹಳೆಯದು. ಶಿವ ಪಾರ್ವತಿ ನಾನು ಇಂಥ ಕಡೆ ನೆಲೆಸಬೇಕು ಅಂತ ಹೇಳಿದಾಗ ದೇವಗಣಗಳು ಬಂದು ಒಂದು ರಾತ್ರಿಯಲ್ಲಿ ಕೆತ್ತಿ ಬೆಳಗ್ಗೆ ಕೋಳಿ ಕೂಗೋದ್ರೊಳಗೆ ಹೊರಗಡೆ ಗಾಣ ಇದೆ, ಆ ಗಾಣದಲ್ಲಿ ಎಣ್ಣೆ ತೆಗೆದು ತೈಲಾಭಿಷೇಕ ಮಾಡಿ ಮಾಯ ಆಗಿರೋದು. ಇದು ಮೈನ್ ಹಿಸ್ಟ್ರಿ ಬಂದು ಇದು. ಆಮೇಲೆ ದೇವ್ರ ಮೂರ್ತಿ ನೋಡಿದ್ರೇ ಗೊತ್ತಾಗುತ್ತೆ ತುಂಬ ಹಳೆಯದು ಅಂತ ಆ ಕೆತ್ತನೆ ಹೇಳುತ್ತೆ. ಶಿವ ಮತ್ತು ನೀವು ಬೇರೆ ಎಲ್ಲೇ ಹೋದ್ರೂ ಬರೀ ಲಿಂಗ ರೂಪದಲ್ಲಿ ಶಿವನನ್ನು ನೋಡ್ಬೋದು. ಬಟ್ ಇಲ್ಲಿ ವಿಶೇಷವಾಗಿ ಶಿವ ಮತ್ತು ಪಾರ್ವತಿ, ಶಿವನ ತೊಡೆ ಮೇಲೆ ಪಾರ್ವತಿ ಕೂತಿರೋದು, ಹಾಗೂ 4 ಕೈ, ಒಂದು ಕೈಯಲ್ಲಿ ತ್ರಿಶೂಲ, ಒಂದು ಕೈಯಲ್ಲಿ ಡಮರುಗ, ಒಂದು ಕೈಯಲ್ಲಿ ಜಪ ಮಾಡಿ, ಇನ್ನೊಂದು ಕೈಯಲ್ಲಿ ಅಮ್ಮನವ್ರನ್ನ ಹಿಡ್ಕೊಂಡಿರೋದು. ಹಾಗೆ ಶಿವ ಮಾತ್ರ ಇಲ್ಲಿ ರುಂಡಮಾಲೆ ಹಾಕ್ಕೊಂಡಿರೋದು ವಿಶೇಷ. ಆಮೇಲೆ ಶಿವನ ತಲೆ ಮೇಲೆ ಗಂಗೆಯನ್ನು ಕೂಡ ಕೆತ್ತಿದ್ದಾರೆ, ಆ ಪ್ರಭಾವಳಿನೂ ಕೆತ್ತಿದ್ದಾರೆ ಒಂದೇ ಕಲ್ಲಲ್ಲಿ. ಅದೇ ವಿಶೇಷ ಇಲ್ಲಿ. ಬೇರೆ ಎಲ್ಲೇ ಹೋದರೂ ನಿಮ್ಗೆ ಈ ಥರ ಶಿವನ ತೊಡೆ ಮೇಲೆ ಪಾರ್ವತಿ ಕೂತಿರೋದು ಸಾಮಾನ್ಯವಾಗಿ ಕಾಣಲ್ಲ ಭಾರತದಲ್ಲಿ. ಆಮೇಲೆ ಗರ್ಭಗುಡಿ ಒಳಗೆ ಲಿಂಗನೂ ಇದೆ, ಜೊತೆಗೆ ಗರ್ಭಗುಡಿ ಒಳಗೆ ನಂದಿ ಇದೆ. ನೀವು ಬೇರೆ ಎಲ್ಲೇ ಹೋದ್ರೂ ಗರ್ಭಗುಡಿ ಹೊರಗಡೆ ನಂದಿ ನೋಡ್ಬೋದು, ಬಟ್ ಇಲ್ಲಿ ಮಾತ್ರ ಗರ್ಭಗುಡಿ ಒಳಗೇನೆ ನಂದಿ ಇರ್ತಕ್ಕಂಥದ್ದು. ಆಮೇಲೆ ಲಿಂಗನೂ ಅಷ್ಟೇ, ನೀವು ಬೇರೆ ಎಲ್ಲೇ ಕಡೆ ಹೋದರೆ ನೈಸ್ ಆಗಿರುತ್ತೆ, ಇಲ್ಲಿ ತುಂಬ ರಫ್ ಆಗಿದೆ. ಮತ್ತು ಇಲ್ಲಿ ಕೇದಾರ್ನಾಥಲ್ಲಿ ಹೆಂಗೆ ತ್ರಿಕೋಣಾಕಾರದಲ್ಲಿ ಇದೆಯೋ ಅದೇ ಥರ ಇಲ್ಲಿ ತ್ರಿಕೋಣಾಕಾರದಲ್ಲಿ ಲಿಂಗ ಇರೋದು. ಓಕೆ. ಆ್ಯಂಡ್ ಇಲ್ಲಿ ದೇವಸ್ಥಾನದಲ್ಲಿ ಭಕ್ತಾದಿಗಳು ಯಾವ ರೀತಿ ಹರಕೆಯನ್ನು ಮಾಡ್ಕೊಳ್ತಾರೆ, ಸ್ವಾಮಿ ಯಾವ ರೀತಿ ಅದನ್ನು ಸಿದ್ಧಿಸ್ತಾರೆ ಅಂತ? ಇಲ್ಲಿ ಮೇಯ್ನಾಗಿ ಶಿವ ಪಾರ್ವತಿ ಇರೋದ್ರಿಂದ ಜಾಸ್ತಿ ಮದುವೆ ಆಗದೆ ಇರೋರಿಗೆ ಮದುವೆ ಆಗ್ತಕ್ಕಂಥದ್ದು, ಆಮೇಲೆ ದಂಪತಿ ಕಲಹಗಳು ನಿವಾರಣೆ ಆಗ್ತಕ್ಕಂಥದ್ದು. ಅದೇ ಏನೇ ಇದ್ರೂ ಅವ್ರು ಬಂದು ರುದ್ರಾಭಿಷೇಕ ಮಾಡಿಸಿ ಒಂದು ಸಂಕಲ್ಪವನ್ನು ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಹೂವಿನ ಪ್ರಸಾದನೂ ಸಿಗುತ್ತೆ. ಬಟ್ ದೇವಸ್ಥಾನ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಜನ ಇಲ್ಲದೆ ಇದ್ದಾಗೆ ಬಂದಾಗ ಹೂವಿನ ಪ್ರಸಾದ ಖಂಡಿತವಾಗ್ಲೂ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದೊಂಥರ ಬೆಂಗಳೂರಲ್ಲೇ ಇರುವಂಥ ಒಂದು ಹಳೆಯ ದೇವಸ್ಥಾನ. ದೊಡ್ಡಕಲ್ಸಂದ್ರ ಎಷ್ಟು ಬೆಳೆದ್ಬಿಟ್ಟಿದೆ ಅಂದರೆ ಮೆಟ್ರೋ ಮಾಲ್ಗಳು ಎಲ್ಲ ಬಂದು ಗೊತ್ತೇ ಆಗಲ್ಲ ಇದೊಂದು ದೇವಸ್ಥಾನ ಇದೆ ಅಂತ. ನಾನೇ ಸುಮಾರು ಸತಿ ಈ ಕಡೆ ಓಡಾಡ್ತಿದ್ದೆ, ಬಟ್ ಗೊತ್ತಾಗಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ನಮ್ಮನೆ ದೇವರು ಕೂಡ ಈಶ್ವರ. ಸೊ ಖಂಡಿತ ಬಂದು ದೇವರ ದರ್ಶನ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು ಲಕ್ಷ್ಮೀಶ್ ಅವರೇ.
ಸೊ ನೋಡಿದ್ರಲ್ಲ ಉಮಾಮಹೇಶ್ವರ ದೇವಸ್ಥಾನ ಹೇಗೆ ಅನ್ನಿಸ್ತು ನಿಮಗೆ? ದೇವರು ಖಂಡಿತ ನಿಮಗೆ ಒಳ್ಳೇದು ಮಾಡಲಿ ಅಂತ ಭಾವಿಸ್ತೀನಿ. ಲಕ್ಷ್ಮೀಶ್ ಅವರು ಈ ದೇವಸ್ಥಾನದ ಬಗ್ಗೆ ಪರಿಪರಿಯಾಗಿ ನಿಮಗೆ ವಿವರಿಸಿದ್ರು. ಆ್ಯಂಡ್ ಇಲ್ಲಿ ಬರೋದ್ರಿಂದ ದಾಂಪತ್ಯ ಕಲಹ ಇರ್ಬೋದು ಅಥವಾ ಮದುವೆಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಬನ್ನಿ, ಈಶ್ವರನ ಅನುಗ್ರಹಕ್ಕೆ ಪಾತ್ರರಾಗಿ. ನನಗಂತೂ ತುಂಬ ಖುಷಿ ಆಯಿತು ಈ ಒಂದು ದೇವಸ್ಥಾನ ನೋಡಿ. ಮತ್ತೆ ಮುಂದಿನ ವಾರ ಮತ್ತೊಂದು ವಿಶಿಷ್ಟ ದೇವಸ್ಥಾನದ ಜೊತೆ ನಾನು ನಿಮಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.